ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಈ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನು 5 ಎಳೆ ಸಿಲ್ಕ್ ದಾರನ ತೊಗೊಂಡಿದ್ದೀನಿ. 14ನೇ ನಂಬರ್ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಸೊ ಫಸ್ಟು ನಾನು 5 ಎಳೆ ದಾರಗೆ ಆಲ್ರೆಡಿ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ 5 ಎಳೆ ದಾರನ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇವಾಗ ಒಂದು ಕ್ರಿಸ್ಟಲ್ ತೊಗೊಂಡಿದ್ದೀನಿ. ಕ್ರಿಸ್ಟಲ್ ತೊಗೊಂಡು ಲಾಕ್ ಮಾಡಿಕೊಂಡು ಮತ್ತು ಸ್ಯಾರಿ ಪಲ್ಲುಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಚೈನ್ ಆದಮೇಲೆ ಮತ್ತೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಸೊ ಇದೇ ಪ್ಯಾಟ್ರನ್ನ ಕಂಟಿನ್ಯೂ ಮಾಡಿ ಪೂರ್ತಿ ಪಲ್ಲು. ಬೀಡ್ಸ್ ಆದಮೇಲೆ 3 ಚೈನು, 2 ಚೈನು ಮತ್ತು ಬೀಡ್ಸು. ಇವಾಗ ಸೆಕೆಂಡ್ ಲೇಯರಲ್ಲಿ ನಾನು 9ನೇ ನಂಬರ್ ನೀಡಲ್ ತೊಗೊಳ್ತಾ ಇದ್ದೀನಿ. 6 ಎಳೆ ದಾರ ತೊಗೊಳ್ತಾ ಇದ್ದೀನಿ. ಸೊ 6 ಎಳೆ ದಾರ ತೊಗೊಂಡು ಫಸ್ಟ್ ಹಾಕಿದ್ವಲ್ಲ ಫಸ್ಟ್ ಚೈನು ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಫಸ್ಟ್ ಲೇಯರಲ್ಲಿ ಚೈನ್ ಇರುತ್ತಲ್ವ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದಮೇಲೆ ಈ ಬೀಡ್ಸಿಂದೆ ಒಂದು ದಾರ ಇರುತ್ತೆ, ಆ ದಾರಕ್ಕೆ ಸೇರಿಸ್ಕೊಂಡು ಇವಾಗ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಈ ದಾರದೊಳಗಡೆ ಡಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಾದಮೇಲೆ ಡಬಲ್ ಕ್ರೋಶೆಟ್ ಆದ ತಕ್ಷಣ 3 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಹಾಕಿರುತ್ತಲ್ವ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಇಲ್ಲಿ ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನು. 3 ಚೈನ್ ಹಾಕಿದ್ಮೇಲೆ ಫಸ್ಟ್ ಚೈನ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಡಬಲ್ ಕ್ರೋಶೆ ಮತ್ತು 3 ಚೈನು, 3 ಚೈನ್ನ ಫಸ್ಟ್ ಚೈನಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ಥರ ಆ ಡಬಲ್ ಕ್ರೋಶೆ ಮತ್ತು 3 ಚೈನ್ ಲಾಕು ಆ ದಾರದೊಳಗಡೆ 6 ಸಲ ಮಾಡಿಕೊಳ್ಬೇಕು. 6 ಸಲ ಆದಮೇಲೆ ಆ 3 ಚೈನ್ ಇರುತ್ತಲ್ಲ ಫಸ್ಟ್ ಲೇಯರಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಇದಾದಮೇಲೆ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡಿದ್ರೆ ಈ ಥರ ಬರುತ್ತೆ. ಇವಾಗ ಅಲ್ಲಿ 2 ಚೈನ್ ಗ್ಯಾಪಲ್ಲಿ ನಾನು ಈ ಕುಚ್ಚು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕುಚ್ಚು ಕಟ್ಟೋ ದಾರ ಗೋಲ್ಡ್ ಥ್ರೆಡ್ ತೊಗೊಂಡು ಗಂಟು ಹಾಕ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಕುಚ್ಚನ್ನು ಒಂದೇ ಸಮ ಇಟ್ಕೊಂಡು ಅದು ಲೆವೆಲ್ ಬರೋಕ್ಕೋಸ್ಕರ ಕಟ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.